ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಹಬ್ಬ ಅಂದ್ರೇ ಒಂಥರ ಸಡಗರ, ಆಡಂಬರ ಅಲ್ವಾ? ಅದರಲ್ಲೂ ಮನೆಯಲ್ಲೆಲ್ಲರೂ ಸೇರಿ ಮಾಡಿದ್ರೆ ಆ ಖುಷಿನೇ ಬೇರೆ. ಶಿವರಾತ್ರಿ ನಮಗೊಂಥರ ಡಿಫ್ರೆಂಟು, ಒಂಥರ ಸ್ಪೆಷಲ್ ನಮಗೆ. ಏಕೆಂದರೆ ಶಿವ ನಮ್ಮ ಮನೆ ದೇವರು. ಅದಕ್ಕೆ ಈಗ ನಮ್ಮ ಮನೆಯವರು ಅಭಿಷೇಕ ಮಾಡ್ತಾಯಿದ್ದಾರೆ ದೇವ್ರಿಗೆ. ಹಾಲು, ಮೊಸರು, ತುಪ್ಪ, ಗಂಧ, ವಿಭೂತಿ, ಈ ಥರ ಡಿಫ್ರೆಂಟ್ ಅಭಿಷೇಕ ಐಟಮ್ ಏನೇನಿದೆಯೋ ಅದರಲ್ಲೆಲ್ಲ ಅಭಿಷೇಕ ಮಾಡ್ತಾ ಇದ್ದಾರೆ. ಏಕೆಂದರೆ ಈಶ್ವರ ಅಲಂಕಾರ ಪ್ರಿಯ ಅಲ್ಲ, ಅಭಿಷೇಕ ಪ್ರಿಯ ಅಂತ. ಬೆಳಗ್ಗೆಯಿಂದ ಉಪವಾಸ ಮತ್ತು ನೈಟು ಪೂಜೆ, ಜಾಗರಣೆ, ರಾತ್ರಿ ಎಲ್ಲ ದೇವ್ರ ಜಪ ಮಾಡಿಕೊಂಡು ತುಂಬ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿದ್ವಿ ಈ ಇಯರು. ಮತ್ತು 4 ಗಂಟೆಗೆ ಎದ್ದು ದೇವ್ರಿಗೆ ಪ್ರಸಾದ ಆ ಥರ ಎಲ್ಲ ಮಾಡ್ಕೊಂಡ್ವಿ. ನಮಃ ಓಂ ಲಲಿತಾಯ ನಮಃ. ನಮ್ಮ ಕೈಯಾರೆ ಆ ದೇವ್ರಿಗೆ ಅಭಿಷೇಕ ಮಾಡ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ? ಅದರಲ್ಲಿರೋ ಖುಷಿನೇ ಬೇರೆ. ನಾವೆಲ್ಲ ಒಟ್ಟಿಗೆ ರಾತ್ರಿ ಎಲ್ಲ ಜಾಗರಣೆ ಮಾಡಿಕೊಂಡು ದೇವ್ರ ಪ್ರಸಾದ, ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡ್ವಿ. ಪ್ರಸಾದ ಬಂದು ಹೋಳಿಗೆ, ಪಾಯಸ, ಅನ್ನ, ಸಾಂಬಾರು, ಬೋಂಡ ಈ ಥರ ಎಲ್ಲ ಮಾಡ್ಕೊಂಡಿದ್ವಿ. ಒಂದು ಬಿಲ್ವಪತ್ರೆಯಲ್ಲಿ ಎಷ್ಟೊಂದು ಪವರ್ ಇರುತ್ತೆ ಗೊತ್ತಾ? ಮನಸ್ಸಲ್ಲಿರೋ ಕೋರಿಕೆಗಳನ್ನೆಲ್ಲ ಹೇಳಿ ಒಂದೇ ಒಂದು ಬಿಲ್ಪತ್ರೆ ಎಲೆಯನ್ನು ದೇವ್ರಿಗೆ ಸಮರ್ಪಣೆ ಮಾಡಿದ್ರೆ ಆ ದೇವರು ಅಂದ್ಕೊಂಡಿರೋದೆಲ್ಲ ಈಡೇರಿಸ್ತಾರಂತೆ. ಈ ವರ್ಷ ಅಂತೂ ಶಿವರಾತ್ರಿ ಹಬ್ಬ ತುಂಬ ಮನಸ್ಫೂರ್ತಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ವಿ. ತುಂಬ ಖುಷಿ ಆಯ್ತು ಈ ವರ್ಷ ಹಬ್ಬ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಎಲ್ಲೆಲ್ಲೋ ಹೋಗಿ ಅಭಿಷೇಕ ಎಲ್ಲ ಮಾಡಿಸಿದ್ವಿ. ಆದರೆ ನನ್ನ ಕೈಯಿಂದ ಶಿವನಿಗೆ ಅಭಿಷೇಕ ಮಾಡಿದ್ದೀನಿ ಅಂದರೆ ಖುಷಿ ಅಂತೀರ. ಆ ದೇವಲೋಕನೇ ನಮ್ಮ ಮನೆಗೆ ಬಂದಂಗಾಯಿತು. ಆದ್ರೂ ಕೂಡ ಎಲ್ಲೋ ಒಂಥರ ಖುಷಿ, ಏನೋ ಒಂಥರ ನೋವು. ಆ ನೋವಲ್ಲಿ ಕೂಡ ಆ ದೇವರು ಹೆಸರು ಹೇಳಿದ್ರೆ ಸಾಕು, ಓಂ ನಮಃ ಶಿವಾಯ. ಎಷ್ಟು ಕಷ್ಟ ಇದ್ರೂ, ಎಷ್ಟು ದುಃಖ ಇದ್ರೂ ಎಲ್ಲ ಆ ಓಂ ನಮಃ ಶಿವಾಯ ಅನ್ನೋದ್ರಲ್ಲೇ ಹೋಗ್ಬಿಡ್ತದೆ. ದೇವರಂದ್ರೇ ಸಾಕು, ಆ ರೂಪ. ಗಂಧ ಹಾಕಿದ ಮೇಲೆ ಲಿಂಗದ ಮೇಲೆ ಬಿಲ್ಪತ್ರ ಮುಟ್ತಾ ಇದ್ದೆ, ಆ ಸ್ವರ್ಗನೇ ಅಲ್ಲಿ ಬಂದಿದ್ದಂಗಿತ್ತು. ದೇವರಿಗೆ ಭಕ್ತಿ ಕೊಟ್ಟರೆ ಸಾಕು, ಕಷ್ಟ ಎಷ್ಟಿದ್ರೂ ಎಲ್ಲ ಹೊರಟೋಗ್ಬಿಡ್ತದೆ. ಅದಕ್ಕೆ ಹೇಳೋದು ಓಂ ನಮಃ ಶಿವಾಯ. ಶಿವ ಶಿವ ಅಂದರೂ ಭಯ ಇಲ್ಲ ಅಂತ ಹೇಳೋದು. ಯಾಕಂದರೆ ಶಿವ ಯಾವತ್ತೂ ನಮ್ಮ ಜೊತೆಯಲ್ಲಿ ಇದ್ದೇ ಇರ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರತಿಯೊಂದು ನಮ್ಮ ಹಾರ್ಟ್ಗೆ ಟಚ್ ಆಗುತ್ತೆ. ಆದರೆ ಈ ವರ್ಷ ಮಾತ್ರ ನಾನು ಅಭಿಷೇಕ ಮಾಡ್ತಾಯಿದ್ದೆ ಅಂದರೆ ಎಷ್ಟು ಇಷ್ಟ ಆಯಿತು ಅಂದರೆ ನಂಗೆ ಹೇಳೋಕ್ಕೆ ಸಾಧ್ಯ. ಆದ್ರೂ ನಮ್ಮ ದೇವರಲ್ವ ಶಿವನು. ನಮ್ಮ ಅಂಗಡಿ ಹೆಸರು ಕೂಡ ಶ್ರೀ ಸಿದ್ಧಿವಿನಾಯಕ ಪ್ರಜ್ಞಾ ಸ್ಟೋರ್ ಅಂತ ಆ ದೇವರ ಹೆಸರು, ಅಂದರೆ ಅವ್ರ ಮನೆ ಹೆಸರು. ಅದಕ್ಕೋಸ್ಕರ ನಮ್ಮ ಮನೆ ದೇವರು ಶಿವನು. ಶಿವ ಅಭಿಷೇಕ ಪ್ರಿಯ. ನಮ್ಮ ಕೈಗಳಿಂದ ಅಭಿಷೇಕ ಮಾಡ್ತಾಯಿದ್ರೆ ನಮ್ಮ ಮನೆಯಲ್ಲಿ ಎಷ್ಟು ಮನಸ್ಸು ತೃಪ್ತಿ ಆಗುತ್ತಲ್ಲ. ಆ ದೇವರಿಗೆ ಅಭಿಷೇಕ ಎಷ್ಟು ಚೆನ್ನಾಗಿರ್ತದೆ. ಹೂವಿನ ಅಲಂಕಾರ, ಆ ದೇವರು ನೋಡಿಕೊಂಡು ನೈಟೆಲ್ಲ ಜಾಗರಣೆ ಮಾಡೋದು ಎಷ್ಟು ಖುಷಿ ಕೊಡ್ತದೆ. ಮನಸ್ಸಲ್ಲಿ ಅಷ್ಟು ಖುಷಿ ಕೊಡಲ್ಲ, ಮನಸ್ಸು ಏನೋ ತೃಪ್ತಿ ಆದಷ್ಟು ಖುಷಿ ಕೊಡುತ್ತದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಎಷ್ಟು ನೋವಿದ್ರೂ ಆ ನೋವೆಲ್ಲ ಈ ಮಂತ್ರದಲ್ಲೇ ಎಲ್ಲ ಹೋಗುತ್ತೆ. ದೇವರು ಅಂದ್ರೇ ಶಿವ, ಶಿವ ಅಂದ್ರೇ ದೇವರು. ಓಂ ವಿಶ್ವೇಶ್ವರಾಯ ನಮಃ, ಓಂ ಪರಮೇಶ್ವರಾಯ ನಮಃ, ಓಂ ಸರಸ್ವತೀ ನಮಃ, ಓಂ ಜಗಜನ್ಯೈ ನಮಃ, ಓಂ ಲೋಕಜನ್ಯೈ ನಮಃ, ಓಂ ಪ್ರವಿದ್ಯೈ ನಮಃ, ವಿದ್ಯಾವಿದ್ಯೈ ನಮಃ, ಮಹಾದ್ವರೇ ನಮಃ, ಓಂ ಚಂಡಿಕಾಯ ನಮಃ, ಓಂ ಸಿಂಹಾಯ ನಮಃ, ಓಂ ಲಲಿತಾಯ ನಮಃ, ಓಂ ಮಹಾಮಯೇ ನಮಃ. ಓಂ ನಮಃ ಶಿವಾಯ. ಅಭಿಷೇಕ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಎಲ್ಲರಿಗೂ ಕೂಡ ದೇವರೇ, ನನ್ನ ಫ್ಯಾಮಿಲಿನ ಮತ್ತು ನಮ್ಮ ತಾಯಿ ಮತ್ತು ನಮ್ಮ ಮನೆಯ ಫ್ಯಾಮಿಲಿ ಮತ್ತು ನಮ್ಮ ಅಕ್ಕನ ಫ್ಯಾಮಿಲಿ ಮತ್ತು ನಮ್ಮ ಹೆಂಡತಿಯವ್ರ ಫ್ಯಾಮಿಲಿ ಎಲ್ಲರಿಗೂ ಆಶೀರ್ವಾದ ಕೊಟ್ಟು ನೀವೇ ಕಾಪಾಡಬೇಕಪ್ಪ. ಮತ್ತು ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೆ ಎಲ್ಲರೂ ಚೆನ್ನಾಗಿ ನೋಡ್ಕೊಂಡು ಎಲ್ಲರಿಗೂ ನೀನು ಆಶೀರ್ವಾದ ಇರಬೇಕಪ್ಪ. ಪ್ರತಿಯೊಬ್ಬರೂ ನಿಮ್ಮ ಭಕ್ತಾದಿಗಳೇ, ಆ ಭಕ್ತಾದಿಗಳೆಲ್ಲನೂ ನೀನೇ ಕಾಪಾಡ್ಕೊಂಡು ಹೋಗ್ಬೇಕಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಾಯಕಜ್ಞ ಓಂ ದೇವೀಶ್ವರಾಯ ಓಂ ದೇವೀಶ್ವರಾಯ ಓಂ ಓಂ ಪರಸ್ತೆ ನಮಃ, ಓಂ ಸಿದ್ಧೇ ನಮಃ, ಓಂ ಸಿದ್ಧೇ ನಮಃ, ಓಂ ಪ್ರವಿದ್ಯೇ ನಮಃ, ಓಂ ವಿದ್ಯಾವಿದ್ಯೇ ನಮಃ, ಮಹಾದೇವೇ ನಮಃ, ಓಂ ವೆಂಕಟೇಶಾಯ ನಮಃ, ಓಂ ಸಿದ್ಧಾಯ ನಮಃ, ಓಂ ವೇದಾಯ ನಮಃ, ಓಂ ಮಹಾಮಯೇ ಶಿವ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಇದ್ದಾರೋ ಪ್ರತಿಯೊಬ್ಬರನ್ನೂ ಕಾಪಾಡಿಕೊಂಡು ಹೋಗಲೇಬೇಕಪ್ಪ. ಓಂ ನಮಃ ಶಿವಾಯ. ಎಲ್ಲರಿಗೂ ಮಹಾಮಂಗಳಾರತಿ ತಗೊಳ್ಳಿ. ಓಂ ನಮಃ ಶಿವಾಯ.